ತಮಗೆ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಅವರಿಗೆ ನಾಮಕರಣ, ನೆರಿಗೆ ಕಾರ್ಯ, ಮದುವೆ ಮಾಡುವುದರಿಂದ ಹಿಡಿದು ಸೀಮಂತ ಕಾರ್ಯದವರೆಗೆ ಅದ್ದೂರಿಯಾಗಿ ಮಾಡಬೇಕು ಅಂತ ಕನಸು ಕಂಡಿದ್ರು. ಆದರೆ ಆ ದಂಪತಿಗೆ ಹೆಣ್ಣು ಮಕ್ಕಳಿರಲಿಲ್ಲ. ಹೀಗಾಗಿ ತಮ್ಮ ಮುದ್ದಿನ ಹಸುಗಳಿಗೆ ಸೀಮಂತ ಕಾರ್ಯ ಮಾಡಿ ಸಂತಸಪಟ್ಟರು. ಮನೆ ಮುಂದೆ ಶಾಮಿಯಾನ, ಹೆಬ್ಬಾಗಿಲಿನಲ್ಲಿ ತಳಿರು ತೋರಣ, ಗೋವುಗಳಿಗೆ ಹಸಿರು ಸೀರೆ, ಕಾಲುಗಳಿಗೆ ಬೆಳ್ಳಿ ಕಾಲ್ಗೆಜ್ಜೆ. ಸಮಾರಂಭಕ್ಕೆ ಆಗಮಿಸಿದ್ದ ನೆಂಟರಷ್ಟರು. ಇದೆಲ್ಲ ಮುದ್ದಿನ ಹಸುವಿನ ಸೀಮಂತದ ಸಂಭ್ರಮ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಎಚ್ ನಾಗಸಂದ್ರ ಗ್ರಾಮದ ನಾಗಮ್ಮ ರಾಮೇಗೌಡ ದಂಪತಿ ಇಂತಹದೊಂದು ಅಪರೂಪದ ಕಾರ್ಯಕ್ರಮ ನಡೆಸಿದವರು. ಈ ದಂಪತಿ ಹೆಣ್ಣು ಮಕ್ಕಳಿಗಾಗಿ ಕಂಡ ದೇವರಿಗೆಲ್ಲ ಹರಕೆ ಹೊತ್ತಿದ್ರು. ಆದರೂ ದೇವರು ಹೆಣ್ಣು ಸಂತಾನ ಕರುಣಿಸಲಿಲ್ಲ. ಇದರಿಂದ ನೊಂದುಕೊಳ್ಳದ ದಂಪತಿ ತಮ್ಮ ಮನೆಯಲ್ಲೇ ಇದ್ದ 2 ಗೋವುಗಳಿಗೆ ಗೌರಿ ಮತ್ತು ಸರಸ್ವತಿ ಅಂತ ನಾಮಕರಣ ಮಾಡಿದ್ದಾರೆ. ತಮ್ಮ ಮುದ್ದಿನ ಹೆಣ್ಣು ಮಕ್ಕಳಂತೆ ಪ್ರೀತಿಯಿಂದ ಅದನ್ನ ಸಾಕಿ ಸಲುಹಿದ್ದಾರೆ. ಇದೀಗ ಅದೇ ಖುಷಿಯಲ್ಲಿ ಈ ಗೋವುಗಳಿಗೆ ಸೀಮಂತ ಕಾರ್ಯ ಕೂಡ ನಡೀತು. ಗೌರಿ ಸರಸ್ವತಿ ಅಂತ ಹೆಸರಿಟ್ಕೊಂಡು, ಆದರೆ ಹಸುಗಳಲ್ಲ ಅವು. ನಮಗೆ ಮಕ್ಕಳ ಥರ ಪ್ರೀತಿಯಿಂದ ನಮ್ಗೆ ಹೆಣ್ಮಕ್ಳಿಲ್ಲ, ಅದಕ್ಕೋಸ್ಕರ ಅದು ತುಂಬ ಪ್ರೀತಿ ಆಸೆಯಿಂದ ಸಾಕೋದಕ್ಕೋಸ್ಕರ ಅವು ಪ್ರೆಗ್ನೆಂಟ್ ಆದವು. ನಾವು ಶ್ರೀಮಂತ ಮಾಡಬೇಕು ಅಂತ ಅನ್ನಿಸ್ಬಿಟ್ಟು 7 ತಿಂಗಳ ಹೊಂದಿದೆ ಸರಸ್ವತಿ ಅನ್ನೋದು. ಗೌರಿ ಅನ್ನೋದು 9 ತಿಂಗಳಲ್ಲಿದೆ. ಎಲ್ಲರೂ ಇದೇ ಥರನೇ ಗೋಮಾತೆನ ಭಾವಿಸ್ಲಿ, ದೇವತೆ ಥರ 101 ದೇವತೆ ಇರ್ತಾರೆ, ಎಲ್ಲರಿಗೂ ಅಭಿಮಾನ ಬರಬೇಕು. ಮುತ್ತೈದೆಯರೆಲ್ಲ ಸೇರಿ ಗೌರಿ ಸರಸ್ವತಿಗೆ ಮಂಗಳಾರತಿ ಎತ್ತಿ ಸಿಹಿ ತಿನಿಸೋ ಮೂಲಕ ಬಯಕೆ ತೀರಿಸಿದ್ರು. ಊರವರಿಗೆಲ್ಲ ಊಟ ಹಾಕ್ಸಿದ್ರು. ಪಂಚಗವ್ಯ ಗುರುಕುಲ ಗೋವಾಶ್ರಮದ ಮುಖ್ಯಸ್ಥರಿಂದ ಗೋವುಗಳ ಮಹತ್ವ ತಿಳಿಸಿದ್ರು. ಗೋಮಾತೆಗಳಿಗೆ ಸೀಮಂತ ಅಂತ ರಾಜ್ಯದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಈ ಸೀಮಂತ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಗೋಮಾತೆ ನಮ್ಮ ತಾಯಿ, ನಮ್ಮ ಅಕ್ಕ ತಂಗಿ, ಆದ್ದರಿಂದ ಈ ಸೀಮಂತ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಹೆಣ್ಮಕ್ಳಂದ್ರೆ ಕೀಳರಿಮೆಯಿಂದ ಮೂಗು ಮುರಿಯೋ ಗೊಡ್ಡು ಸಂಪ್ರದಾಯಸ್ಥರಿರುವಂಥವರ ನಡುವೆ ಹೆಣ್ಣು ಮಕ್ಕಳನ್ನ ಪ್ರೀತಿಸೋ ಈ ದಂಪತಿ ಗೋವುಗಳನ್ನೇ ತಮ್ಮ ಮಕ್ಕಳಂತೆ ಭಾವಿಸಿ ಸೀಮಂತ ಕಾರ್ಯವನ್ನು ನಡೆಸಿದ್ದು ಶ್ಲಾಘನೀಯ. ಚಿಕ್ಕಬಳ್ಳಾಪುರದಿಂದ ಕ್ಯಾಮರಾಮನ್ ಮಂಜು ಜೊತೆ ರವಿಕುಮಾರ್ ವಿ, ಸುವರ್ಣ ನ್ಯೂಸ್.